ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ಇವತ್ತು ನಾವು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಒಂದು ಪಾಠದಿಂದ ಪ್ರಮುಖವಾದ ಪ್ರಶ್ನೆಗಳನ್ನ ನಾವು ಇವತ್ತು ತಿಳಿದುಕೊಳ್ಳಿಕ್ಕಿದ್ದೇವೆ. ನೋಡಿ, ಮೊದಲನೇದಾಗಿ ನಾವು ಈ ಒಂದು ಪಾಠದಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ. ಹಾಗೆ ಈ ಒಂದು ಪಾಠದಿಂದ ಕೇಳಬಹುದಾದಂತಹ 1 ಅಂಕದ ಪ್ರಶ್ನೆಗಳಿರಬಹುದು, 2 ಅಂಕದ ಪ್ರಶ್ನೆಗಳಿರಬಹುದು, ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನಾವು ಡಿಸ್ಕಷನ್ ಮಾಡೋಣ. ಹಾಗಾದ್ರೆ ಮೊದಲನೇ ಪ್ರಶ್ನೆಯನ್ನ ಶುರು ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಯಾವ ರೀತಿಯಾಗಿದೆ ಅಂದ್ರೆ ಬಹು ಆಯ್ಕೆಯ ಪ್ರಶ್ನೆಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಪ್ರಶ್ನೆಯನ್ನ ಸರಿಯಾಗಿ ನೋಡಿ. ಪ್ರೊಪೆನಾಲ್ ಅಣುರಚನೆಯಲ್ಲಿ ಕಂಡುಬರುವ ಏಕಬಂಧಗಳ ಸಂಖ್ಯೆ ಅಲ್ವಾ. ಪ್ರೊಪೆನಾಲ್ ಅಣುರಚನೆಯಲ್ಲಿ ಎಷ್ಟು ಏಕಬಂಧಗಳು ಕಂಡು ಬರುತ್ತೆ ಅಂತ. ಆಪ್ಷನ್ ಎ 8, ಆಪ್ಷನ್ ಬಿ 6, ಆಪ್ಷನ್ ಸಿ 7, ಆಪ್ಷನ್ ಡಿ 5 ಅಲ್ವಾ. ಪ್ರೊಪೆನಾಲ್ ಇಲ್ಲಿ ಪ್ರೊಪೆನೋಲ್ ಬೇರೆ, ಪ್ರೊಪೆನಾಲ್ ಬೇರೆ ಅಲ್ವಾ. ಪ್ರೊಪೆನಾಲ್ ನಲ್ಲಿ ಏನಿರುತ್ತೆ, ಅಲ್ಡಿಹೈಡ್ ಗ್ರೂಪ್ ಇರುತ್ತೆ ಅಲ್ವಾ, CHO ಫಂಕ್ಷನಲ್ ಗ್ರೂಪ್ ಇರುತ್ತೆ. ನೋಡಿ, ಪ್ರೊಪೇನ್ 3 ಕಾರ್ಬನ್ ಅಣುಗಳನ್ನ ಹೊಂದಿರುವಂತಹ ಒಂದು ಸಂಯುಕ್ತ ಅಲ್ವಾ. ಇಲ್ಲಿ H ಅಲ್ವಾ. ಇಲ್ಲಿ ಏಕಬಂಧಗಳ ಸಂಖ್ಯೆ ಅಂತ ಕೇಳಿದ್ದಾರೆ 1, 2, 3, 4, 5, 6, 7, 8 ಅಲ್ವಾ. ಒಟ್ಟು ಏಕಬಂಧಗಳ ಸಂಖ್ಯೆ ಎಷ್ಟು? 4, 5, 6, 1, 2, 3, 4, 5, 6, 7, 8 ಅಲ್ವಾ. ಒಟ್ಟು 8 ಏಕಬಂಧಗಳು ಕಂಡು ಬರುತ್ತೆ. ಹಾಗಾದ್ರೆ ಸರಿಯಾದ ಉತ್ತರ ಎಷ್ಟು? ಆಪ್ಷನ್ ಎ 8 ಏಕಬಂಧಗಳು ಕಂಡು ಬರುತ್ತೆ. ಪ್ರಶ್ನೆಯನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟ್ ಕ್ವಶನ್ ನೋಡಿ. ಪ್ರೊಪೆನಾಲ್ ನ ರಚನಾ ಸೂತ್ರ. ಪ್ರೊಪೆನಾಲ್ ಅಂತ ಇದೆ ಅಂದ್ರೆ CHO ಗ್ರೂಪ್ ಇರುತ್ತೆ ಅಲ್ವಾ. CHO ಫಂಕ್ಷನಲ್ ಗ್ರೂಪ್ ಇರುತ್ತೆ. ಪ್ರೊಪೆನೋಲ್ ಅಂದ್ರೆ OH ಗ್ರೂಪ್ ಇರುತ್ತೆ ಅಲ್ವಾ, ಆಲ್ಕೋಹಾಲ್ ಅಂತ ಹೇಳ್ತೇವೆ. ಇಲ್ಲಿ ನೋಡಿ, ಪ್ರೊಪೆನಾಲ್ ನ ರಚನಾ ಸೂತ್ರ ಇಲ್ಲಿ OH ಅಷ್ಟೇ ಇದೆ ಅಲ್ವಾ. ಇದು ಪ್ರೊಪೆನೋಲ್ ಆಯ್ತು. ಇಲ್ಲಿ C ಡಬಲ್ ಬಾಂಡ್ OH ಇದೆ. ಇಲ್ಲಿ ನೋಡಿ, C ಡಬಲ್ ಬಾಂಡ್ OH ಇದೆ, COOH ಆಗುತ್ತೆ ಅಲ್ವಾ. ಆದ್ರಿಂದ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಇದೆ. ಆದ್ರೆ ಆಪ್ಷನ್ ಸಿ ನೋಡಿ, ಇಲ್ಲಿ C ಡಬಲ್ ಬಾಂಡ್ O, ಇಲ್ಲಿ H ಇದೆ ಅಲ್ವಾ. CHO ಫಂಕ್ಷನಲ್ ಗ್ರೂಪ್ ಇದೆ. ಆದ್ರಿಂದ ಪ್ರೊಪೆನಾಲ್ ನ ರಚನಾ ಸೂತ್ರ ಯಾವುದು? ಆಪ್ಷನ್ ಸಿ ಸರಿಯಾಗಿದೆ. ಕ್ವಶನ್ ಅನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಪ್ರೊಪೆನೋಲ್ ಬೇರೆ, ಇದು ಪ್ರೊಪೆನೋಲ್, ಗೊತ್ತಾಯ್ತಾ. ಪ್ರೊಪೆನೋಲ್ ಬೇರೆ, ಪ್ರೊಪೆನಾಲ್ ಬೇರೆ, ಗೊತ್ತಾಯ್ತಾ. ಪ್ರೊಪೆನಾಲ್ ಅಂದ್ರೆ CHO ಗ್ರೂಪ್ ಇರುತ್ತೆ, ಪ್ರೊಪೆನೋಲ್ ಅಲ್ಲಿ OH ಹೈಡ್ರಾಕ್ಸೈಡ್ ಗ್ರೂಪ್ ಇರುತ್ತೆ, ಗೊತ್ತಾಯ್ತಾ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ನೋಡಿ. ಒಂದು ಬೆನ್ಸಿನ್ ಅಣುವಿನ ರಚನೆಯಲ್ಲಿ ಕಂಡುಬರುವ ಏಕಬಂಧಗಳು ಮತ್ತು ದ್ವಿಬಂಧಗಳ ಸಂಖ್ಯೆ ಕ್ರಮವಾಗಿ. ಆಪ್ಷನ್ ಎ 3 ಮತ್ತು 9, ಆಪ್ಷನ್ ಬಿ 9 ಮತ್ತು 3, ಆಪ್ಷನ್ ಸಿ 6 ಮತ್ತು 6, ಆಪ್ಷನ್ ಡಿ 7 ಮತ್ತು 5. ಏಕಬಂಧಗಳು ಮತ್ತು ದ್ವಿಬಂಧಗಳು ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಬೆನ್ಸಿನ್ C6H6 ಅಂತ ಬರಿತೇವೆ ಅಲ್ವಾ ನಾವು. ಬೆನ್ಸಿನ್ ನ ಅಣುಸೂತ್ರ ನೋಡಿ, 6 ಕಾರ್ಬನ್ ಆಟಮ್ಗಳು, ಇಲ್ಲಿ ಹೈಡ್ರೋಜನ್ 6 ಇದೆ ಅಲ್ವಾ. ಪ್ರತಿಯೊಂದು ಕಾರ್ಬನ್ಗೂ ಒಂದೊಂದು ಹೈಡ್ರೋಜನ್.
ಇಲ್ಲಿ ಕಾರ್ಬನ್ನ ವ್ಯಾಲೆನ್ಸಿ ನೋಡಿ 1 2 3 ಇದೆ ಅಲ್ವಾ, ಅದರಿಂದ ಇಲ್ಲಿ ನಾನು ದ್ವಿಬಂಧವನ್ನ ಏರ್ಪಡಿಸ್ತೇನೆ. ಆದಾಗ ಏನಾಗುತ್ತೆ, ಕಾರ್ಬನ್ 1 2 3 4 ಬಂಧವನ್ನ ಹೊಂದಿದೆ ಅಲ್ವಾ. ಹಾಗೆ ಇಲ್ಲೂ ಕೂಡ ಸರಿಯಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಮತ್ತೆ ದ್ವಿಬಂಧ, ಹಾಗೆ ಇಲ್ಲೂ ಕೂಡ ದ್ವಿಬಂಧ ಇದೆ ಅಲ್ವಾ. ಈಗ ನೋಡಿ, ಏಕಬಂಧ ಮತ್ತು ದ್ವಿಬಂಧಗಳು. ಇಲ್ಲಿ ನೋಡಿ 1 1 2 3 4 5 6 7 8 9 ಅಲ್ವಾ. ಇವೆಲ್ಲವೂ ಏಕಬಂಧಗಳು, ಒಂದೇ ಬಂಧ ಇದೆ ಅಲ್ವಾ. ಆದ್ರಿಂದ 9 ಏನಿದೆ, 9 ಏಕಬಂಧಗಳಿದೆ. ಹಾಗೆ ದ್ವಿಬಂಧಗಳು ಎಷ್ಟಿದೆ ನೋಡಿ, 1 2 3 ಡಬಲ್ ಬಾಂಡ್ ಎಷ್ಟಿದೆ, 3. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು, ಆಪ್ಷನ್ ಬಿ 9 ಮತ್ತು 3 ಅಲ್ವಾ. ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ. ಸಂಪೀಡಿತ ನೈಸರ್ಗಿಕ ಅನಿಲ CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ದ ಪ್ರಧಾನ ಘಟಕ. ಆಪ್ಷನ್ ಎ ಬ್ಯೂಟೇನ್, ಆಪ್ಷನ್ ಬಿ ಈಥೇನ್, ಆಪ್ಷನ್ ಸಿ ಮೀಥೇನ್, ಆಪ್ಷನ್ ಡಿ ಪ್ರೋಪೇನ್. ನೋಡಿ, ಸಂಪೀಡಿತ ನೈಸರ್ಗಿಕ ಅನಿಲ CNG ದ ಪ್ರಧಾನ ಘಟಕ ಯಾವುದು ಅಂತ ಕೇಳಿದ್ದಾರೆ. ಬ್ಯೂಟೇನ್, ಈಥೇನ್, ಮೀಥೇನ್, ಪ್ರೋಪೇನ್. ಯಾವುದು ಸರಿಯಾದ ಉತ್ತರ? ಆಪ್ಷನ್ ಸಿ ಮೀಥೇನ್ ಅಲ್ವಾ. ಸಂಪೀಡಿತ ನೈಸರ್ಗಿಕ ಅನಿಲದ ಪ್ರಧಾನ ಘಟಕ ಯಾವುದು? ಆಪ್ಷನ್ ಸಿ ಮೀಥೇನ್. ಐದನೇ ಪ್ರಶ್ನೆ ನೋಡಿ. ಹೆಕ್ಸೇನ್ ಮತ್ತು ಸೈಕ್ಲೋಹೆಕ್ಸೇನ್ ಗಳೆರಡರ ಸಾಮಾನ್ಯ ಅಣುಸೂತ್ರ. ಸೈಕ್ಲೋಹೆಕ್ಸೇನ್ ಎಷ್ಟಿರುತ್ತೆ? ಸೈಕ್ಲೋಹೆಕ್ಸೇನ್ ನ ಹೆಕ್ಸೇನ್ CnH2n+2 ಅಲ್ವಾ. ಇಲ್ಲಿ ಸೈಕ್ಲೋಹೆಕ್ಸೇನ್ ಅಂತ ಕೊಟ್ಟಿದ್ದಾರೆ, ಹೆಕ್ಸೀನ್ ಅಂತ ಕೊಟ್ಟಿದ್ದಾರೆ. ಹೆಕ್ಸೀನ್ ನ ಸಾಮಾನ್ಯ ಸೂತ್ರ ಏನು ಅಂತ ಗೊತ್ತಿದ್ಯಾ? ಹೆಕ್ಸೀನ್ ಇಲ್ಲಿ ಸೈಕ್ಲೋಹೆಕ್ಸೇನ್ ಅಂದ್ರೆ 6 ಇರುತ್ತೆ ಅಲ್ವಾ, C6 ಇದೆ. ಹಾಗೆ ಸೈಕ್ಲೋಹೆಕ್ಸೇನ್ H 6 ಕಾರ್ಬನ್ ಅಣುಗಳು ಈ ರೀತಿಯಾಗಿದೆ ಅಂತ ಅನ್ಕೊಳ್ಳಿ. ಸೈಕ್ಲೋಹೆಕ್ಸೇನ್ 1 2 3 4 5 6 ಅಲ್ವಾ. ಹಾಗೆ H ಸೈಕ್ಲೋಹೆಕ್ಸೇನ್. ಆಪ್ಷನ್ ಸಿ C6H12 ಅಲ್ವಾ. C6H12 ಸೈಕ್ಲೋಹೆಕ್ಸೇನ್ ಮತ್ತೆ ಹೆಕ್ಸೀನ್ ನ ಸಾಮಾನ್ಯ ಅಣುಸೂತ್ರ ಅಂತ ಹೇಳ್ಬಹುದು. ಹೆಕ್ಸೀನ್ ಅಲ್ಲೂ ನಿಮ್ಗೆ ಗೊತ್ತಿದೆ CnH2n ಅಲ್ವಾ. C6H 6 × 2 12 ಅಲ್ವಾ, C6H12. ಆದ್ರಿಂದ ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ. CnH2n ಸಾಮಾನ್ಯ ಸೂತ್ರವಿರುವ ಮತ್ತು 3 ಕಾರ್ಬನ್ ಪರಮಾಣುಗಳನ್ನ ಹೊಂದಿರುವ ಅಪರ್ಯಾಪ್ತ ಹೈಡ್ರೋಕಾರ್ಬನ್ನ ಹೆಸರು ಮತ್ತು ಅಣುಸೂತ್ರ ಬರೆಯಿರಿ ಅಂತ ಇದೆ. ಇಲ್ಲಿ CnH2n ಸಾಮಾನ್ಯ ಸೂತ್ರವಿರುವಂತಹ 3 ಕಾರ್ಬನ್ ಪರಮಾಣುಗಳನ್ನ ಹೊಂದಿರುವಂತಹ ಅಪರ್ಯಾಪ್ತ ಕಾರ್ಬನ್. ಅಪರ್ಯಾಪ್ತ ಅಂದ್ರೆ ದ್ವಿಬಂಧ ಅಥವಾ ತ್ರಿಬಂಧವನ್ನ ಹೊಂದಿರುವಂತದ್ದು ಅಲ್ವಾ. ಪ್ರೋಪೇನ್ ನೋಡಿ, CnH2n ಸೂತ್ರ ಅಲ್ಲ ಅಲ್ವಾ. ಇಲ್ಲಿ C3 ಇದೆ. H2n ಅಂದ್ರೆ ಎಷ್ಟು ಇರ್ಬೇಕಿತ್ತು? H6 ಇರ್ಬೇಕಿತ್ತು. ಅದರಿಂದ ಪ್ರೋಪೇನ್ ಅಲ್ಲ, ಪ್ರೋಪೇನ್ ತಪ್ಪಾಗಿದೆ. ಸೈಕ್ಲೋಪ್ರೋಪೇನ್ ಅಂತ ನೋಡಿ, C3H6 ಅಂತ ಇದೆ ಅಲ್ವಾ. ಸೈಕ್ಲೋಪ್ರೋಪೇನ್ C3H6 ಅಂತ ಇದೆ, ಆದ್ರೆ ಇದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗೋದಿಲ್ಲ ಅಲ್ವಾ.
ಹಾಗೆ ಪ್ರೊಪೈನ್ ನೋಡಿ C3H4 ಇದು ಕೂಡ CnH2n ಸಾಮಾನ್ಯ ಸೂತ್ರವನ್ನ ಹೊಂದಿಲ್ಲ, ಆದ್ರಿಂದ ಆಪ್ಷನ್ ಡಿ ಪ್ರೋಪೀನ್ C3H6 ಅಲ್ವಾ. ಪ್ರೋಪೀನ್ C3H6 ಅಂತ ಇದೆ, ಇದು ಸರಿಯಾದ ಉತ್ತರ. ಇಲ್ಲಿ ನೋಡಿ CnH2n ಅಂದ್ರೆ C3H6 ಅಂತ ಇದೆ. 3 ಕಾರ್ಬನ್ ಪರಮಾಣುಗಳನ್ನ ಹೊಂದಿರುವಂತ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಹೆಸರು ಪ್ರೋಪಿನ್ ಹಾಗೂ ಅಣುಸೂತ್ರ C3H6. ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ, ಪ್ರೊಪೆನಾಲ್ ಮತ್ತು ಪ್ರೊಪೆನಾಲ್ ಗಳಲ್ಲಿರುವ ಕ್ರಿಯಾ ಗುಂಪುಗಳು ಕ್ರಮವಾಗಿ. ಪ್ರೊಪೆನೋಲ್ ನಾನು ಹೇಳಿದೆ ಅಲ್ವಾ ಮೊದಲನೇದಾಗಿ, ಪ್ರೊಪೆನೋಲ್ ಅಲ್ಲಿ ಯಾವ ಒಂದು ಕ್ರಿಯಾ ಗುಂಪು ಇರುತ್ತೆ, ಅಲ್ಲಿ OH ಅಲ್ವಾ. OH ಪ್ರೊಪೆನೋಲ್ ಅಂದ್ರೆ ಆಲ್ಕೋಹಾಲ್, OH ಗ್ರೂಪ್ ಇರುತ್ತೆ. ಹಾಗೆ ಪ್ರೊಪೆನಾಲ್ ನಲ್ಲಿ ಏನಿರುತ್ತೆ, CHO ಅಲ್ಡಿಹೈಡ್ ಗ್ರೂಪ್ ಇರುತ್ತೆ ಅಲ್ವಾ. ಕ್ರಿಯಾ ಗುಂಪುಗಳು ಯಾವ್ಯಾವುದು ಹಾಗಾದ್ರೆ OH ಮತ್ತು CHO. ಆಪ್ಷನ್ ಬಿ OH ಮತ್ತು COOH. ಆಪ್ಷನ್ ಸಿ CHO ಮತ್ತು COH. ಆಪ್ಷನ್ ಡಿ CHO ಮತ್ತು CO. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು, OH ಮತ್ತು CHO. ನೆಕ್ಸ್ಟ್ ಕ್ವಶನ್ ನೋಡಿ, ಇವುಗಳಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗೆ ಒಂದು ಉದಾಹರಣೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂದ್ರೆ ಏನಿರುತ್ತೆ, ಅಲ್ಲಿ ಏಕಬಂಧ ಇರುತ್ತೆ ಅಲ್ವಾ. C2 ನೋಡಿ C2H6 1 2 3 ಹೈಡ್ರೋಜನ್ಗಳು, ಇಲ್ಲೂ ಕೂಡ 1 2 3 ಹೈಡ್ರೋಜನ್ಗಳು ಅಲ್ವಾ. ಇದು ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಹೇಳ್ಬಹುದು. ಉಳಿದಿರೋದನ್ನ ಚೆಕ್ ಮಾಡಿ. C3H4 ಅಂತ ಇದೆ, C1 2 3 1 2 3 4 ಅಂತ ಇದೆ. ನೋಡೋಣ ಇಲ್ಲಿ ಯಾವ ರೀತಿಯ ಬಂಧವನ್ನ ಉಂಟು ಮಾಡಬೇಕು. ತ್ರಿಬಂಧ ಅಲ್ವಾ. 4 1 2 3 4 ಬಾಂಡಿಂಗ್ ಆಗಿದೆ, ಇಲ್ಲೂ ಕೂಡ 4 ಆಗಿದೆ ಅಲ್ವಾ. ಇದು ಅಪರ್ಯಾಪ್ತ ಹೈಡ್ರೋಕಾರ್ಬನ್, ಆದ್ರಿಂದ ಆಪ್ಷನ್ ಬಿ ತಪ್ಪಾಗಿದೆ ಅಂತ ಹೇಳ್ಬಹುದು. ಆಪ್ಷನ್ ಸಿ ನೋಡಿ, C2H2 ಅಂತ ಇದೆ, C2H2 ಅಂತ ಇದೆ ಅಲ್ವಾ. H ಅಂತ ಹಾಕಿದ್ದೇನೆ. 1 2 3 4 ಅಲ್ವಾ. ಇದು ಕೂಡ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಹೇಳ್ತೇವೆ. ಹಾಗೆ C2H4 ಅಂತ ನೋಡಿ, H ಹಾಗೆ ಇಲ್ಲೂ ಕೂಡ ಹೈಡ್ರೋಜನ್ ಅಲ್ವಾ. ಇಲ್ಲಿ ಡಬಲ್ ಬಾಂಡ್, ಇದು ಕೂಡ ಅಪರ್ಯಾಪ್ತ ಹೈಡ್ರೋಕಾರ್ಬನ್. ಆದ್ರಿಂದ ಆಪ್ಷನ್ ಎ ಏನಾಗಿದೆ, ಅದು ಪರ್ಯಾಪ್ತ ಹೈಡ್ರೋಕಾರ್ಬನ್ಗೆ ಉದಾಹರಣೆ ಅಂತ ಹೇಳ್ಬೋದು. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ, ಅನುರೂಪ ಶ್ರೇಣಿಯಲ್ಲಿರುವ 3 ಕಾರ್ಬನ್ ಸಂಯುಕ್ತಗಳ ಅಣುಸೂತ್ರಗಳು C2H6, C3H8, C4H10 ಆಗಿದೆ. ಈ ಸಂಯುಕ್ತಗಳಿಗೆ ಸೂಕ್ತವಾದ ಸಾಮಾನ್ಯ ಅಣುಸೂತ್ರವನ್ನ ಬರೆಯಿರಿ ಅಂತ ಇದೆ. ನೋಡಿ ಯಾವ ತರ ಕೊಟ್ಟಿದ್ದಾರೆ, C2H6 ಹಾಗೆ C3H8 ಹಾಗೆ C4H10 ಅಲ್ವಾ. ಇಲ್ಲಿ CN ಏನಾಗಿದೆ, ಇದರ ಸೂತ್ರ ನೋಡಿ, CN ಅಂತ ತೆಗೆದುಕೊಳ್ಳೋಣ.
CnH2n ಅಂತ ಹಾಕಿ H2n CnH2n ಅಂತ ಹಾಕಿದ್ರೆ ನೋಡಿ ಈ ಸೂತ್ರವನ್ನ ನೋಡಿ, CnH2n ಸೂತ್ರವನ್ನ ನೋಡಿದಾಗ C2 ಇದೆ, 2 ಇಂಟು 2 4 C2H4 ಆಗುತ್ತೆ ಅಲ್ವಾ. CnH2n ಸೂತ್ರವನ್ನ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸೂತ್ರವನ್ನ ಹಾಕಿ ನೋಡಿ, C2H3 ಇದು ಕೂಡ ತಪ್ಪಾಗಿದೆ ಅಲ್ವಾ. ಹಾಗಾದ್ರೆ CnH2n -2 ನೋಡಿ, C2 ಇದೆ ನೋಡಿ, H2 ಇಂಟು N 2 ಇಂಟು 2 4 ಪ್ಲಸ್ 4 ಮೈನಸ್ 2 4 ಮೈನಸ್ 2 C2H2 ಇದು ಕೂಡ ಸರಿಯಾಗಿಲ್ಲ ಅಲ್ವಾ. ಹಾಗಾದ್ರೆ ಲಾಸ್ಟ್ ಒನ್ ಚೆಕ್ ಮಾಡಿ, C2H2 ಇಂಟು 2 4 ಪ್ಲಸ್ 2 C2H6 ಅಲ್ವಾ. C2H6 ಹಾಗಾದ್ರೆ ಯಾವ ಒಂದು ಸಾಮಾನ್ಯ ಅಣು ಸೂತ್ರವನ್ನ ಹೊಂದಿದೆ, CnH2n+2. ಆಪ್ಷನ್ ಡಿ CnH2n+2. ನೆಕ್ಸ್ಟ್ ಪ್ರಶ್ನೆ ನೋಡಿ, ಬ್ಯೂಟನೋನ್ 4 ಕಾರ್ಬನ್ ಪರಮಾಣು ಹೊಂದಿರುವ ಸಂಯುಕ್ತವಾಗಿದ್ದು ಇದರಲ್ಲಿ ಕ್ರಿಯಾ ಗುಂಪೆಂದರೆ ಬ್ಯೂಟೇನ್ ಅಂದ್ರೆ 4 ಅಲ್ವಾ. ಹಾಗಾದ್ರೆ ಬ್ಯೂಟ್ ಅಂದ್ರೆ 4, ಇಲ್ಲಿ ಬ್ಯೂಟೆನೋನ್ ಅಂತ ಇದೆ ಅಲ್ವಾ. ಬ್ಯೂಟೆನಾಲ್ ಅಂತ ಇಲ್ಲ, ಬ್ಯೂಟೆನೋಲ್ ಅಂತ ಇಲ್ಲ, ಬ್ಯೂಟೆನೋನ್ ಅಂತ ಇದೆ. ಹಾಗಾದ್ರೆ ಇಲ್ಲಿ ಇದರ ಕ್ರಿಯಾ ಗುಂಪು ಯಾವುದು ಅಂತ ಕೇಳಿದ್ದಾರೆ. ಕಾರ್ಬಾಕ್ಸಿಲಿಕ್ ಆಮ್ಲ, ಅಲ್ಡಿಹೈಡ್, ಕೀಟೋನ್ ಹಾಗೂ ಆಲ್ಕೋಹಾಲ್ ಅಲ್ವಾ. ಬ್ಯೂಟೇನ್ ಗೆ ಏನಾಗ್ತಿತ್ತು, ಕಾರ್ಬಾಕ್ಸಿಲಿಕ್ ಆಮ್ಲ ಇದ್ರೆ ಬ್ಯೂಟೆನೋಯಿಕ್ ಆಮ್ಲ ಆಗ್ತಿತ್ತು ಅಲ್ವಾ. ಅಲ್ಡಿಹೈಡ್ ಇದ್ರೆ ಅಲ್ಡಿಹೈಡ್ ಕ್ರಿಯಾ ಗುಂಪು ಇದ್ರೆ ಏನಾಗ್ತಿತ್ತು, ಬ್ಯೂಟೆನಾಲ್ ಆಗ್ತಿತ್ತು. ಹಾಗೆ ಆಲ್ಕೋಹಾಲ್ ಇದ್ರೆ ಬ್ಯೂಟೆನೋಲ್ ಅಂತ ಆಗ್ತಿತ್ತು ಅಲ್ವಾ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು, ಯಾವ ಒಂದು ಕ್ರಿಯಾ ಗುಂಪಿದೆ ಬ್ಯೂಟೆನೋನ್ ಅಂತ ಉಂಟಾಗ್ಲಿಕ್ಕೆ, ಕೀಟೋನ್ ಕ್ರಿಯಾ ಗುಂಪು ಇರೋದ್ರಿಂದ ಅದನ್ನ ಬ್ಯೂಟೆನೋನ್ ಅಂತ ಕರೀತಾರೆ ಅಲ್ವಾ. ನೆಕ್ಸ್ಟ್ ಕ್ವಶನ್ ನೋಡಿ, ಅಡುಗೆ ಮಾಡುವಾಗ ಪಾತ್ರೆಯ ತಳದ ಹೊರ ಮೇಲ್ಮೈ ಕಪ್ಪಾಗಿದ್ದರೆ ಇದರ ಅರ್ಥ ಆಹಾರವು ಸಂಪೂರ್ಣವಾಗಿ ಬೆಂದಿಲ್ಲ, ಇಂಧನವು ಸಂಪೂರ್ಣವಾಗಿ ದಹನ ಹೊಂದುತ್ತಿಲ್ಲ, ಇಂಧನವು ಒದ್ದೆಯಾಗಿದೆ, ಇಂಧನವು ಸಂಪೂರ್ಣವಾಗಿ ದಹಿಸುತ್ತಿದೆ. ಇಲ್ಲಿ ಅಡುಗೆ ಮಾಡುವಾಗ ಪಾತ್ರೆಯ ತಳದ ಹೊರ ಮೇಲ್ಮೈ ಕಪ್ಪಾಗಿದ್ದರೆ ಇಂಧನವು ಸಂಪೂರ್ಣವಾಗಿ ದಹನ ಹೊಂದುತ್ತಿಲ್ಲ ಅಂತ ಹೇಳ್ತೇವೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಇಂಧನವು ಸಂಪೂರ್ಣವಾಗಿ ದಹನ ಹೊಂದುತ್ತಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡಿ, ಈಥೇನ್ ನ ಅಣುಸೂತ್ರ C2H6 ಇಲ್ಲಿರುವುದು ಈಥೇನ್ C2H6 ಅಂತ ಇದೆ ಅಲ್ವಾ. 6 ಕೋವೆಲೆಂಟ್ ಬಂಧಗಳು, 7 ಕೋವೆಲೆಂಟ್ ಬಂಧಗಳು, 8 ಕೋವೆಲೆಂಟ್ ಬಂಧಗಳು, 9 ಕೋವೆಲೆಂಟ್ ಬಂಧಗಳು. ಇಲ್ಲಿ ನೋಡಿ C2H6 ಅಂತ ಇದೆ ಅಲ್ವಾ. 1 2 3 4 5 6 ಅಲ್ವಾ. ಇಲ್ಲಿ ಎಷ್ಟು ಕೋವೆಲೆಂಟ್ ಬಂಧಗಳಿದೆ, 1 2 3 4 5 6 7. ಸರಿಯಾದ ಉತ್ತರ 7 ಕೋವೆಲೆಂಟ್ ಬಂಧಗಳು. 7 ಕೋವೆಲೆಂಟ್ ಬಂಧಗಳಿದೆ. ಆಪ್ಷನ್ ಬಿ 7 ಕೋವೆಲೆಂಟ್ ಬಂಧಗಳು.
ನೆಕ್ಸ್ಟ್ ನೋಡಿ, ನಾವೀಗ ಒಂದು ಅಂಕದ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡಿ, ಕೆಟನೀಕರಣ ಎಂದರೇನು ಅಂತ ಇದೆ. ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಕೆಟನೀಕರಣ ಎಂದರೇನು ಅಂತ ಇದೆ. ಕಾರ್ಬನ್ನ ಒಂದು ಅನನ್ಯ ಗುಣವೆಂದರೆ ಅದು ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನೇರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಕೊಡುತ್ತದೆ. ಕಾರ್ಬನ್ನ ಈ ಗುಣವನ್ನ ಕೆಟನೀಕರಣ ಎನ್ನುವರು. ಸರಿಯಾದ ಉತ್ತರ ಈ ರೀತಿಯಾಗಿ ನೀವು ಬರಿಬೇಕು. ಕಾರ್ಬನ್ ಇತರ ಪರಮಾಣುಗಳೊಂದಿಗೆ ಬಂಧಗಳನ್ನೇರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಕೊಡುತ್ತದೆ. ಕಾರ್ಬನ್ನ ಈ ಗುಣವನ್ನ ಕೆಟನೀಕರಣ ಎನ್ನುವರು. ನೆಕ್ಸ್ಟ್ ಕ್ವಶನ್ ನೋಡಿ, ಮೀಥೇನ್ನ ರಚನಾ ವಿನ್ಯಾಸ ಬರೆಯಿರಿ. ಮೀಥೇನ್ನ ರಚನಾ ವಿನ್ಯಾಸ ಬರೆಯಿರಿ ಅಂತ ಇದೆ. ಮೀಥೇನ್ ನಿಮ್ಗೆ ಗೊತ್ತಿದೆ, CH4 ಅಲ್ವಾ? ಯಾವ ರೀತಿಯಾಗಿರುತ್ತೆ ಮೀಥೇನ್ನ ರಚನಾ ವಿನ್ಯಾಸ? CH4, H1 2 3 4 ಅಲ್ವಾ? ಅಲ್ಕೀನ್ಗಳು ಎಂದರೇನು ಅಂತ ಇದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಅಲ್ಕೀನ್ಗಳು ಎಂದರೇನು ಅಲ್ವಾ? ಇಲ್ಲಿ ಒಂದು ಅಥವಾ ಹೆಚ್ಚು ದ್ವಿಬಂಧ ಹೊಂದಿರುವ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಅಲ್ಕೀನ್ಗಳೆಂದು ಕರೆಯುವರು. ದ್ವಿಬಂಧ ಅಲ್ವಾ? ದ್ವಿಬಂಧವನ್ನ ಹೊಂದಿರುವಂತಹ ಒಂದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನ ಅಲ್ಕೀನ್ಗಳು ಎಂದು ಕರೆಯುವರು. ಅಲ್ಕೈನ್ಗಳೆಂದ್ರೇನು, ಅಲ್ಕೇನ್ಗಳೆಂದ್ರೇನು ಅದನ್ನು ಕೂಡ ಕೇಳಬಹುದು ನಿಮ್ಗೆ. ಅದು ಅದರ ಡೆಫಿನೇಷನ್ ಹಾಗೆ ಅದರ ಸಾಮಾನ್ಯ ಸೂತ್ರ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ, ಎಥೆನಾಲ್ನ ಉಪಯೋಗಗಳನ್ನ ಬರೆಯಿರಿ ಅಂತ ಇದೆ. ಎಥೆನಾಲ್ನ ಯಾವ ಒಂದು ಕಾರಣಕ್ಕಾಗಿ ಬಳಸ್ತಾರೆ ಅಂತ ಈ ಪ್ರಶ್ನೆ ಇದೆ. ಟಿಂಕ್ಚರ್ ಅಯೋಡಿನ್, ಕೆಮ್ಮಿನ ಔಷಧ ಮತ್ತು ಅನೇಕ ಟಾನಿಕ್ಗಳು ಮೊದಲಾದ ಔಷಧಗಳಲ್ಲಿ ಇದನ್ನ ಬಳಸ್ತಾರೆ. ವೆರಿ ಇಂಪಾರ್ಟೆಂಟ್. ಇಥೆನಾಲ್ನ ಉಪಯೋಗಗಳನ್ನ ಬರೆಯಿರಿ ಅಂತ ಇದೆ. ಯಾವುದೇ 2 ಅಥವಾ 3 ಉಪಯೋಗಗಳನ್ನ ನೀವು ಬರೆಯಬಹುದು. ಕಾರ್ಬನ್ನ ವೆಲೆನ್ಸಿ ಎಷ್ಟು? ಕಾರ್ಬನ್ನ ವೆಲೆನ್ಸಿ ಎಷ್ಟು? ಕಾರ್ಬನ್ನ ವೆಲೆನ್ಸಿ 4. ಕಾರ್ಬನ್ನ ವೆಲೆನ್ಸಿ ಎಷ್ಟು? 4. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡಿ, ಕೋವೆಲೆಂಟ್ ಬಂಧ ಎಂದರೇನು? ಕೋವೆಲೆಂಟ್ ಬಂಧ ಅಥವಾ ಸಹವೆಲೆನ್ಸಿಯ ಬಂಧ ಅಂತಾನು ಕೂಡ ಕರೀತಾರೆ. ಎಂದರೇನು? ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ.
ಸಹವೆಲೆನ್ಸಿಯ ಬಂಧಗಳು ಎರಡು ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾಗುತ್ತವೆ. ಇದರಿಂದ ಎರಡೂ ಪರಮಾಣುಗಳು ಸಂಪೂರ್ಣವಾಗಿ ತುಂಬಿದ ಹೊರಕವಚವನ್ನ ಹೊಂದುತ್ತವೆ. ಕೋವೆಲೆಂಟ್ ಬಂಧ ಅಥವಾ ಸಹವೆಲೆನ್ಸಿ ಬಂಧ ಎಂದರೇನು ಅಂತ ಇದೆ. ನೋಡಿ, ನೆಕ್ಸ್ಟ್ ಪ್ರಶ್ನೆಯನ್ನ ನೋಡ್ಕೊಳ್ಳಿ. ಕೆಳಗಿನ ಕಾರ್ಬನ್ ಸಂಯುಕ್ತಗಳಲ್ಲಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನ ಗುರುತಿಸಿ ಮತ್ತು ಅವುಗಳ ರಚನಾ ವಿನ್ಯಾಸವನ್ನ ಬರೆಯಿರಿ ಅಂತ ಇದೆ. ಇಲ್ಲಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನ ನೀವು ಗುರುತಿಸಬೇಕು. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳೆಂದರೇನು ಅನ್ನೋದು ಮೊದಲನೇದಾಗಿ ನಿಮ್ಗೆ ಗೊತ್ತಿರಬೇಕು ಅಲ್ವಾ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಎಂದರೇನು? ಇಲ್ಲಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಏನಾಗಿರುತ್ತೆ, ಅವು ದ್ವಿಬಂಧ ಅಥವಾ ತ್ರಿಬಂಧಗಳನ್ನ ಕಾರ್ಬನ್ ಅಣುಗಳ ನಡುವೆ ಅದನ್ನ ಹೊಂದಿರುತ್ತೆ. ಏಕಬಂಧ ಹೊಂದಿರುವ ಒಂದು ಹೈಡ್ರೋಕಾರ್ಬನ್ಗಳನ್ನ ನಾವೇನ್ ಹೇಳ್ತೇವೆ, ಅವುಗಳನ್ನ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕರಿತೇವೆ. ಹಾಗಾದ್ರೆ ನೋಡಿ, ಇಲ್ಲಿ C6H6 ಅಂತ ಇದೆ, ಬೆಂಜಿನ್ ಅಲ್ವಾ, ಅಥವಾ ಸೈಕ್ಲೋಹೆಕ್ಸೇನ್ ಆಗೋದಿಲ್ಲ, ಬೆಂಜಿನ್ ಅಂತ ಹೇಳ್ಬಹುದು. ಬೆಂಜಿನ್ ನಲ್ಲಿ ನೀವು ದ್ವಿಬಂಧವನ್ನ ನೋಡಬಹುದು. ಹಾಗೆ C5H12 ಅಂತ ನೋಡಿ, 1 2 3 4 5 C5H12 1 2 3 4 5 6 7 8 9 10 11 12 ಇದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಲ್ಲ. ನೆಕ್ಸ್ಟ್ ನೋಡಿ, C5H12 ಇದು ಕೂಡ ಅಲ್ಲ. ನೆಕ್ಸ್ಟ್ ನೋಡಿ, C2H5OH, C212H5 ಅಲ್ವಾ. C2H5OH. Just a minute, sorry. C2H5OH ಅಲ್ವಾ. ಇಲ್ಲಿ ಏನಾಗಿರುತ್ತೆ ಅಂದ್ರೆ ಡಬಲ್ ಬಾಂಡ್ OH, ಸಾರಿ, ಕಾರ್ಬನ್ ಹಾಗೆ OH ಗುಂಪನ್ನ ಹೊಂದಿದೆ ಅಲ್ವಾ, ಇಲ್ಲಿ H. ಹಾಗಾದ್ರೆ ಇದು ಕೂಡ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಲ್ಲ. ಲಾಸ್ಟ್ ಒನ್ ನೋಡಿ, C2H2 ಅಂತ ಇದೆ. ಒನ್ ಟೂ C2 ಆಯ್ತು, H2 ಅಂತ ಇದೆ, 1 2 ಅಲ್ವಾ. ಹಾಗಾದ್ರೆ ಇಲ್ಲಿ 3 ಬಂಧ ಇರುತ್ತೆ. ಹಾಗಾದ್ರೆ ಇದನ್ನ ನಾವು ಏನ್ ಹೇಳ್ಬಹುದು, ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಹೇಳ್ಬಹುದು. ಹಾಗಾದ್ರೆ ಈಗ ನೋಡಿ, ಇವುಗಳ ರಚನಾ ವಿನ್ಯಾಸವನ್ನ ಬರೆಯಿರಿ ಅಂತ ಇದೆ. ರಚನಾ ವಿನ್ಯಾಸವನ್ನ ಬರಿಬೇಕು. C6H6 1 2 3 4 5 6 ಅಲ್ವಾ, ಕಾರ್ಬನ್ ಅಣುಗಳು. ಹಾಗೆ ಹೈಡ್ರೋಜನ್, ಪ್ರತಿಯೊಂದಕ್ಕೂ ಒಂದೊಂದು ಹೈಡ್ರೋಜನ್ ಅಣುಗಳಿರುತ್ತೆ. 6 ಹೈಡ್ರೋಜನ್,
ಹಾಗೆ ಈಗ ಡಬಲ್ ಬಾಂಡ್ ಅನ್ನ ನಾವೇನ್ ಮಾಡ್ಬೇಕು, ಕಾರ್ಬನ್ ವೆಲೆನ್ಸಿಯನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಡಬಲ್ ಬಾಂಡ್ ಅನ್ನ ಮಾಡ್ಬೇಕು ಅಲ್ವಾ. ಆ ನೆಕ್ಸ್ಟ್ C2H2 ಅಂತ ಇದೆ, C2 ಇದೆ, H1H2 ಅಲ್ವಾ. ಈಗ ನೋಡಿ ಕಾರ್ಬನ್ 2 ಬಾಂಡ್ ಹಾಕಿದ್ರೆ ಏನಾಗಿದೆ, 3 ಫಿಲ್ ಆಗಿದೆ. ಈಗ ನೋಡಿ 4 ಇಲ್ಲಿ ಕಾರ್ಬನ್ ನಡುವೆ 3 ಬಂಧಗಳನ್ನ ಹೊಂದಿದ್ರೆ ಏನಾಗುತ್ತೆ, C2H2 ಸರಿಯಾಗಿದೆ ಅಲ್ವಾ. ಇದು ಈ ರೀತಿಯಾಗಿ ರಚನಾ ವಿನ್ಯಾಸವನ್ನ ಬರೆಯೋದಾಗಿದೆ. ಇಲ್ಲಿ C6H6 ಮತ್ತೆ C2H2 ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಹೇಳ್ಬಹುದು. ಪ್ರಶ್ನೆಯನ್ನು ನೋಡಿ, ಗಡಸು ನೀರಿನಲ್ಲಿ ಬಟ್ಟೆಗಳನ್ನ ಸ್ವಚ್ಛಗೊಳಿಸಲು ಮಾರ್ಜಕಗಳನ್ನ ಬಳಸುವುದು ಹೆಚ್ಚು ಸೂಕ್ತ, ಏಕೆ? ಗಡಸು ನೀರಿನಲ್ಲಿ ಬಟ್ಟೆಗಳನ್ನ ಸ್ವಚ್ಛಗೊಳಿಸಲು ಮಾರ್ಜಕಗಳನ್ನ ಬಳಸುವುದು ಹೆಚ್ಚು ಸೂಕ್ತ, ಏಕೆ ಅಂತ ಇದೆ. ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ನೋಡಿ, ಸಾಮಾನ್ಯವಾಗಿ ಮಾರ್ಜಕಗಳು ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ ಲವಣಗಳಾಗಿದೆ, ಅಥವಾ ಕ್ಲೋರೈಡ್ ಅಥವಾ ಬ್ರೋಮೈಡ್ ಅಯಾನುಗಳ ಅಮೋನಿಯಂ ಲವಣಗಳಾಗಿವೆ. ಎರಡೂ ಸಂಯುಕ್ತಗಳು ಹೈಡ್ರೋಕಾರ್ಬನ್ನ ಉದ್ದ ಸರಪಳಿಯಿಂದಾಗಿದೆ. ಸಂಯುಕ್ತಗಳ ವಿದ್ಯುದಾವೇಶ ಹೊಂದಿರುವ ತುದಿಗಳು ಗಡಸು ನೀರಿನ ಕ್ಯಾಲ್ಸಿಯಂ ಅಥವಾ ಮೆಗ್ನೀಷಿಯಂ ಅಯಾನುಗಳೊಂದಿಗೆ ಜಲ ವಿಲೀನಗೊಳ್ಳದ ಒತ್ತಡಗಳನ್ನ ಉಂಟು ಮಾಡುವುದಿಲ್ಲ. ಹೀಗೆ ಅವು ಗಡಸು ನೀರಿನಲ್ಲೂ ಕೂಡ ಪರಿಣಾಮಕಾರಿಯಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಎಸ್ಟರೀಕರಣ ಮತ್ತು ಸಾಬೂನೀಕರಣ ಕ್ರಿಯೆಗಳ ನಡುವಣ ವ್ಯತ್ಯಾಸವನ್ನ ಬರೆಯಿರಿ ಅಂತ ಇದೆ. ಎಸ್ಟರೀಕರಣ ಅಂದ್ರೇನು, ಸಾಬೂನೀಕರಣ ಅಂದರೇನು ಅಂತ ನೀವು ವ್ಯತ್ಯಾಸವನ್ನ ಬರೀಬೇಕಾದ್ರೆ ಎಸ್ಟರೀಕರಣ ಒಂದು ಕಾಲಮ್ ಅಲ್ಲಿ, ಹಾಗೆ ಸಾಬೂನೀಕರಣ ಇನ್ನೊಂದು ಕಾಲಮ್ ಅಲ್ಲಿ ಬರೆದು ನೀವು ಡಿಫರೆನ್ಸ್ ಅನ್ನ ಬರಿಬೇಕು, ಗೊತ್ತಾಯ್ತಾ. ನೋಡಿ, ಇಲ್ಲಿ ಆಮ್ಲ ಮತ್ತು ಆಲ್ಕೋಹಾಲ್ನ ನಡುವಿನ ಕ್ರಿಯೆಯಿಂದ ಸಾಮಾನ್ಯವಾಗಿ ಎಸ್ಟರ್ಗಳು ಉಂಟಾಗುತ್ತವೆ. ಎಥೆನೋಯಿಕ್ ಆಮ್ಲವು ಆಮ್ಲೀಯ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಶುದ್ಧ ಎಥೆನಾಲ್ನೊಂದಿಗೆ ವರ್ತಿಸಿ ಒಂದು ಎಸ್ಟರ್ ಅನ್ನ ಉಂಟು ಮಾಡುತ್ತದೆ. ಇದೊಂದು ಉದಾಹರಣೆ. ಹಾಗೆ ಎಸ್ಟರ್ಗಳು ಮಧುರ ಪರಿಮಳವುಳ್ಳ ವಸ್ತುಗಳು. ಇವುಗಳನ್ನ ಸುವಾಸಿಕಗಳು ಮತ್ತು ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಹಾಗೆ ಪ್ರತ್ಯಾಮ್ಲೀಯವಾಗಿರುವಂತಹ ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸುವಂತೆ ಮಾಡಿದಾಗ ಅವು ಪುನಃ ಆಲ್ಕೋಹಾಲ್ ಮತ್ತೆ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣಗಳಾಗಿ ಬದಲಾಗುತ್ತದೆ. ನೋಡಿ, ಇದು ಇಂಪಾರ್ಟೆಂಟ್ ಇದೆ ಎಸ್ಟರೀಕರಣದಲ್ಲಿ. ಹಾಗೆ ಪ್ರತ್ಯಾಮ್ಲೀಯವಾಗಿರುವಂತಹ ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸುವಂತೆ ಮಾಡಿದಾಗ ಎಸ್ಟರ್ಗಳು ಪುನಃ ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣಗಳಾಗಿ ಬದಲಾಗುತ್ತದೆ. ಈ ಕ್ರಿಯೆಯು ಸಾಬೂನಿನ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡುವುದರಿಂದ ಇದನ್ನು ಸಾಬೂನೀಕರಣ ಕ್ರಿಯೆ ಎನ್ನುತ್ತಾರೆ. ಇದನ್ನು ಸಾಬೂನೀಕರಣ ಕ್ರಿಯೆ ಎನ್ನುತ್ತಾರೆ ಅಂತಾಯ್ತು. ನೋಡಿ, ನೆಕ್ಸ್ಟ್ ಕ್ವಶನ್ ನೋಡಿ, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಣ ಯಾವುದಾದರೂ 2 ವ್ಯತ್ಯಾಸಗಳನ್ನ ಬರೆಯಿರಿ ಅಂತ ಇದೆ. ಇದು ಕೂಡ ವ್ಯತ್ಯಾಸವನ್ನ ಬರೀಲಿಕ್ಕೆ ಕೇಳಿದರೆ, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಣ. ಮೊದಲನೇದಾಗಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಕಾರ್ಬನ್ನ ಪರಮಾಣುವಿನ ಎಲ್ಲಾ ವೇಲೆನ್ಸಿಗಳು ಏಕಬಂಧದಿಂದ ಸಂತೃಪ್ತಗೊಂಡಿರುತ್ತದೆ. ಇಂತಹ ಸಂಯುಕ್ತಗಳನ್ನ ಪರ್ಯಾಪ್ತ ಸಂಯುಕ್ತಗಳು ಎನ್ನುತ್ತಾರೆ. ಇವು ಸಾಮಾನ್ಯವಾಗಿ ಹೆಚ್ಚು ಕ್ರಿಯಾಶೀಲವಾಗಿರುವುದಿಲ್ಲ. ಆದರೆ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಹೊಂದಿರುವ ಇಂತಹ ಕಾರ್ಬನ್ ಸಂಯುಕ್ತಗಳನ್ನ ಅಪರ್ಯಾಪ್ತ ಸಂಯುಕ್ತಗಳೆಂದು ಕರೆಯುವರು. ಹಾಗೆ ಅವು ಹೆಚ್ಚು ಕ್ರಿಯಾಶೀಲವಾಗಿದೆ. ಇದು 2 ಅಂಕದ ಪ್ರಶ್ನೆ ಆಗಿದನ್ನ ಕೇಳ್ತಾರೆ, ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಕಾರ್ಬನ್ ಸಂಯುಕ್ತಗಳ ರಚನಾ ವಿನ್ಯಾಸವನ್ನ ಬರೆಯಿರಿ ಅಂತ ಇದೆ. ಈ ಕೆಳಗಿನ ಕಾರ್ಬನ್ ಸಂಯುಕ್ತಗಳ ರಚನಾ ವಿನ್ಯಾಸವನ್ನ ಬರೆಯಿರಿ. ಮೊದಲನೇದಾಗಿ ಬೆನ್ಸಿನ್. ಬೆನ್ಸಿನ್ ರಚನಾ ವಿನ್ಯಾಸವನ್ನ ನಾವು ನೋಡಿದ್ದೇವೆ ಅಲ್ವಾ, C6H6 ಅಂತ ಇರುತ್ತೆ ಬೆನ್ಸಿನ್. ಹಾಗೆ ಬ್ಯೂಟೇನ್. ಬ್ಯೂಟೇನ್ ಅಂದ್ರೆ 4 ಕಾರ್ಬನ್ ಅಣುಗಳನ್ನ ಹೊಂದಿರುವಂತಹ ಒಂದು ಹೈಡ್ರೋಕಾರ್ಬನ್. 4 ಕಾರ್ಬನ್ ಅಣುಗಳನ್ನ ಹೊಂದಿದೆ. ಹಾಗೆ ಇದು ಬ್ಯೂಟೇನ್ ಏಕಬಂಧವನ್ನ ಹೊಂದಿದೆ ಅಲ್ವಾ. ಹಾಗಾದ್ರೆ ಅಲ್ಕೇನ್ಗಳ ಸಾಮಾನ್ಯ ಸೂತ್ರ ಏನು? CnH2n+2 ಅಲ್ವಾ. ಈಗ C4H10 ಬ್ಯೂಟೇನ್ ನ ಅಣುಸೂತ್ರ ಏನು? ಹಾಗಾದ್ರೆ C4H10. ಹಾಗಾದ್ರೆ ನೋಡಿ 1 2 3 4 ಅಲ್ವಾ. ಹಾಗೆ H10 ಇದೆ 1 2 3 4 5 6 7 8 9 10 ಅಲ್ವಾ. C4H10 ಈ ರೀತಿಯಾಗಿ ಇರುತ್ತೆ ರಚನಾ ಸೂತ್ರ ಬ್ಯೂಟೇನ್. ಹಾಗೆ ಬೆನ್ಸಿನ್ ನ ರಚನಾ ಸೂತ್ರವನ್ನ ನಾವು ಆಲ್ರೆಡಿ ತಿಳ್ಕೊಂಡಿದ್ದೇವೆ ಅಲ್ವಾ. ನೆಕ್ಸ್ಟ್ ಕ್ವಶನ್ ನೋಡಿ. C4H10 ಇದು ಬೆನ್ಸಿನ್ ನ ರಚನಾ ಸೂತ್ರ, ಇದು ಬ್ಯೂಟೇನ್ ನ ರಚನಾ ಸೂತ್ರ. ನೆಕ್ಸ್ಟ್ ಕ್ವಶನ್ ನೋಡಿ. ಈಥಿನ್ ಅಣುವಿನ ರಚನಾ ವಿನ್ಯಾಸವನ್ನ ಬರೆಯಿರಿ ಅಂತ ಇದೆ. ಈಥಿನ್ ಅಲ್ಕಿನ್ಗಳ ಸಾಮಾನ್ಯ ಸೂತ್ರ ಏನು? CnH2n ಅಲ್ವಾ -2. ಈಥಿನ್ ಅಂದ್ರೆ ಎಷ್ಟು ಕಾರ್ಬನ್ ಅಣುಗಳು? ಮೀಥೇನ್ ಈಥೇನ್ 2 ಕಾರ್ಬನ್ ಅಣುಗಳು ಅಲ್ವಾ. ರಚನಾ ಸೂತ್ರ ಏನು? ಅಣುಸೂತ್ರ ಏನು? C2H4 ಅಲ್ವಾ. ನೋಡಿ ಅಥವಾ ಸಾಮಾನ್ಯ ಸೂತ್ರವನ್ನ ನೋಡಿ. C2H4 ಅಂತ ಇದೆ 1 2 3 4 ಕಾರ್ಬನ್ ಅಣುಗಳು. ಹಾಗೆ ಇಲ್ಲಿ ದ್ವಿಬಂಧ ಅಲ್ವಾ ಈಥಿನ್. CnH2n ಅಲ್ಕೀನ್ಗಳ ಸಾಮಾನ್ಯ ಸೂತ್ರ ಏನು? CnH2n. ಆದ್ರಿಂದ C2H4 ಅಲ್ವಾ ಸರಿಯಾಗಿದೆ. ಇದನ್ನ ರಚನಾ ವಿನ್ಯಾಸ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ. ಕೆಟನೀಕರಣ ಎಂದರೇನು? ಅಲ್ಕಿನ್ಗಳ ಸಾಮಾನ್ಯ ಸೂತ್ರವನ್ನ ಬರೆಯಿರಿ ಅಂತ ಇದೆ. 2 ಅಂಕದ ಪ್ರಶ್ನೆ ಇದು. ಕೆಟನೀಕರಣ ಎಂದರೇನು? ಈ ಒಂದು ಪ್ರಶ್ನೆಗೆ ನಾವು 1 ಅಂಕದಲ್ಲಿ ಉತ್ತರವನ್ನ ತಿಳ್ಕೊಂಡಿದ್ವಿ ಅಲ್ವಾ. ಕೆಟನೀಕರಣ ಎಂದರೇನು? ಈ ಒಂದು ಪ್ರಶ್ನೆಗೆ ನಮ್ಗೆ ಉತ್ತರ ಗೊತ್ತಿದೆ. ಹಾಗಾದ್ರೆ ಅಲ್ಕೀನ್ಗಳ ಸಾಮಾನ್ಯ ಸೂತ್ರ ಏನು? CnH2n. ಅಲ್ಕೀನ್ಗಳ ಸಾಮಾನ್ಯ ಸೂತ್ರ ಏನು? CnH2n. ಅಲ್ಕೇನ್ ಯಾವುದು, ಅಲ್ಕೈನ್ ಯಾವುದು ಅದನ್ನು ಕೂಡ ನೆನ್ಪಿಟ್ಕೊಂಡಿರಿ. ಎಥೆನಾಲ್ ಅನ್ನು ಇಥೆನೋಯಿಕ್ ಆಮ್ಲವಾಗಿ ಪರಿವರ್ತಿಸುವುದು ಉತ್ಕರ್ಷಣ ಕ್ರಿಯೆಯಾಗಿದೆ. ಏಕೆ? ಎಥೆನಾಲ್ ಅನ್ನು ಎಥೆನೋಯಿಕ್ ಆಮ್ಲವಾಗಿ ಅಲ್ವಾ. ನೋಡಿ ಉತ್ಕರ್ಷಣ ಕ್ರಿಯೆ ಎಂದರೆ ಆಕ್ಸಿಜನ್ ಸೇರಿಸುವುದು. ಎಥೆನಾಲ್ಗೆ ಪೊಟ್ಯಾಷಿಯಂ ಪರಮಾಂಗನೇಟ್ ಸೇರಿಸುವುದರಿಂದ ಇದು ಎಥೆನೋಯಿಕ್ ಆಮ್ಲವಾಗುತ್ತದೆ. ಈ ಕಾರಣದಿಂದ ಈ ಒಂದು ಕ್ರಿಯೆಯನ್ನ ಉತ್ಕರ್ಷಣ ಕ್ರಿಯೆ ಎನ್ನುವರು. ಹಾಗೆ ಪ್ರಶ್ನೆಯನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. 2 ಅಂಕಕ್ಕೆ ಕೇಳಬಹುದಾದಂತಹ ಒಂದು ಪ್ರಶ್ನೆ. ಇಥೆನಾಲ್ ಅನ್ನು ಇಥೆನೋಯಿಕ್ ಆಮ್ಲವಾಗಿ ಪರಿವರ್ತಿಸುವುದು ಒಂದು ಉತ್ಕರ್ಷಣ ಕ್ರಿಯೆಯಾಗಿದೆ ಅಂತ ಕೇಳಿದ್ದಾರೆ.
ನೆಕ್ಸ್ಟ್ ಕ್ವಶನ್ ನೋಡಿ, ಕಾರ್ಬನ್ ಡೈಆಕ್ಸೈಡ್ ನ ಅಣುಸೂತ್ರ CO2, ಇದರ ಇಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನ ಬರೆಯಿರಿ ಅಂತ ಇದೆ. ಇಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನ ಕೇಳಿದರೆ ನೋಡಿ ಯಾವ ರೀತಿಯಾಗಿ ಇಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನ ಬರಿಬೇಕು ಅಂತ ಅಲ್ವಾ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಈ ಕೆಳಗಿನವುಗಳ ರಚನಾ ವಿನ್ಯಾಸವನ್ನ ಬರೆಯಿರಿ ಅಂತ ಇದೆ. ಪ್ರೋಪೈನ್ ಮತ್ತೆ ಪ್ರೊಪೆನೋನ್. ಸೊ ಸ್ಟೂಡೆಂಟ್ಸ್, ಇದನ್ನ ನೀವು ಹೋಮ್ವರ್ಕ್ ಆಗಿ ಟ್ರೈ ಮಾಡಿ. ಪ್ರೋಪೈನ್ ಮತ್ತೆ ಪ್ರೊಪೆನೋನ್ ನ ರಚನಾ ವಿನ್ಯಾಸವನ್ನ, ಸಾಮಾನ್ಯ ಅಣುಸೂತ್ರವನ್ನ ಬರೆದು ಇದರ ರಚನಾ ವಿನ್ಯಾಸವನ್ನ ಬರೀಲಿಕ್ಕೆ ಟ್ರೈ ಮಾಡಿ, ಆಯ್ತಾ. ಸೊ ಏನಾದ್ರೂ ಡೌಟ್ ಇದ್ರೆ ನೀವು ಕೇಳ್ಬಹುದು. ಓಕೆ, ಪ್ರೋಪೈನ್ ಮತ್ತು ಪ್ರೊಪೆನೋನ್ ನ ರಚನಾ ಸೂತ್ರವನ್ನ ನೀವು ಬರಿಬೇಕು. ಓಕೆ, ಸೊ ಸ್ಟೂಡೆಂಟ್ಸ್, ಕ್ಲಾಸನ್ನು ನಾನಿಲ್ಲಿ ಸ್ಟಾಪ್ ಮಾಡ್ತೇನೆ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೇನೆ. ಥ್ಯಾಂಕ್ ಯು.